ಅವರು ಇವರು ಗುದ್ದಾಡ್ಲಿ ಎಲ್ಲ ಮನೆಯಾಗಿ ಅಂತ ತಾಂಬಂದು ಇಕ್ಕೊಂಡವಳೆ. ನಾನು ದುಡ್ಡು ಇಕ್ಕೊಂಡಿರೋ ಕಾಣೆ ದುಡ್ಡು. ನನ್ನ ಗಂಡನೂ ನನ್ನ ಮಗ ದಡ್ಡನ ಅವರಿಬ್ರು ಕೆಲ್ಸಕ್ಕೆ ಹೋಗಿ ದುಡ್ಡು ಕೊಟ್ಟಿರೋ ದುಡ್ಡು ಕಾಣಿ. ತಾಂಬರೆ ದುಡ್ಡು ಹೊತ್ಕೊಂಡೋಗ್ಯವಳೆ. ಅದಕ್ಕೆ ಮತ್ತೆ ಸೈಟು ಪೈಟು ತಾಂಬ್ತೀನಿ ಅಂತ ಓಡಾಡೋದು. ನೀನೇ ಬಂದು ತಾಂಡಾಗಿರೋದು ನನಗೆ ಗೊತ್ತೈತೆ. ನಿನ್ಗೂ ಗೊತ್ತೈತೆ, ಅವನಿಗೂ ಗೊತ್ತೈತೆ ಅಂತ ಒಂದು ಮನೆ ಬೀಗ ಇತ್ತು. ಆವಾಗಲೇ ಎಗ್ರಿಸ್ತಾ ಇದ್ದಾರೆ ಎಂಬುದು ನನಗೆ ಚಂದಕ್ಕೆ ಗೊತ್ತಾಯ್ತು. ಈಗೆಲ್ಲ ಆ ಥರ ಎಲ್ಲ ಯೋಚನೆ ಮಾಡಿದೆ ನಾನು. ಯಾರು ತಾಂಡವ್ರೆ ಏನು ಎತ್ತ ಅಂತಾರ ಆ ಥರ ಎಲ್ಲ ಯೋಚನೆ ಮಾಡಿದೆ. ಅವಾಗ ಗೊತ್ತಾಯ್ತು. ಅವಾಗ ಕಾಲೇಜ್ಗೆ ಹೋಗ್ಬೇಕಾರೆ ಅವ್ನ ಕೈಗೆ ಒಂದು ಬೀಗ ಕೊಟ್ಟಿದ್ದೆ. ಎಲ್ಲ ನಾನು ಇಲ್ಲ ಸಮಯದಾಗ ಬಂದು ಮನೆ ಬೀಗ ತೆಗೆದು ಎಲ್ಲ ಎತ್ಕೊಂಡು ಹೋಗ್ಯವನೆ ಅಂತ ನನಗೆ ಗೊತ್ತಾಯ್ತು. ಬಾಯ್ ಫಸ್ಟ್ ಬಂದು ನನಗೆ ನನ್ನ ದುಡ್ಡು ಕೊಡು. 4 ಲಕ್ಷ ರೂಪಾಯಿ ದುಡ್ಡು ಹೊತ್ಕೊಂಡು ಹೋಗಿದೆಯಲ್ಲ ಕಳ್ಳಿ. ನಾನು ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಹಾಕಿ 3 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಅಂತ ಹೇಳವಳೆ. ನಾವೆಲ್ಲಿಂದ ತಾಮನ್ ಕೊಡಲಿ? ಅದನ್ನ ಹೊತ್ಕೊಂಡು ಹೋಗಿದ್ಯಲ್ಲ ಇವಾಗ. ಯಾಕಮ್ಮ ಏನಾಯ್ತು? ಯಾಕೆ ಹಿಂಗೆ ಬಂದು ಬಾಯ್ ಮಾಡ್ತಾ ಇದೀಯಾ? ಫಸ್ಟ್ ನಮ್ಮ ದುಡ್ಡು ಕೊಡೋದು ಕಲೀರಿ. ನಮ್ಮ ದುಡ್ಡ ತಾಂಬಂದಿದ್ದೀರಲ್ಲ ಮನೆಯಾಗಿರೋದ 4 ಲಕ್ಷ ರೂಪಾಯಿ ದುಡ್ಡು ಮನೆಯಾಗಿರೋದು ನೀವೇ ತಾಂಬಂದಿರೋದು, ಇನ್ಯಾರು ಅಲ್ಲ. ಸರಿಯ ಮಾತಾಡತ್ತೆ. ನಾವು ತಾಂಬಂದಿಲ್ಲ. ತಂದಿಲ್ಲ ಅಂದ್ರೆ ತಂದಿಲ್ಲ. ಅದು ಹೆಂಗೆ ತಂದಿಲ್ಲ ಅಂತ ಹೇಳ್ತೀಯ? ನೀನೇ ತಂದಿರೋದು. ನಾನು ರಾತ್ರಿ ಎಲ್ಲ ಯೋಚನೆ ಮಾಡಿದೆ. ನೀನು ಯಾವ ಸೈಡ್ ತಾಂಬ್ತೀನಿ ಅಂತೀಯ, ಸೈಡ್ ತಾಂಡಿದ್ಯಾ ಅಂಬೋದು ಗೊತ್ತಾತ. ನನಗೆಲ್ಲ ಗೊತ್ತಾಗೈತಿ. ನೀನೇ ತಾಂಡಿರೋದು ಅದನ್ನ ಅಂತ. ನೀವೇನೆ. ಅಮ್ಮ ಹೋಗು, ನಾವು ಅತ್ಲಾಗಿ ಬಂದೇ ಇಲ್ಲ. ನಾವು ತಾಂಡಿಲ್ಲ. ನಾವೇ ಆತಕ್ಕೆ ತಾಮನ. ಮತ್ತೇನಂತ ಮತ್ತೆ ಮನೆಯಾಗಿ ಇಕ್ಕಿರೋದು 4 ಲಕ್ಷ ರೂಪಾಯಿ ದುಡ್ಡು. ಅವ್ರು ತಾಂಡಿಲ್ಲ. ಅವ್ರ ಗಂಡ ಹೆಂಡ್ತಿ ಅವರಿಬ್ರು ಹೋದಾರು. ಬೈನಾಗ ಬಂದವ್ರಿ. ಅವತ್ತಿತ್ತು. ಅವಾಗಿನ ನೋಡ್ಕೊಂಡು ಹೋಗಿದ್ದೀನಿ ಪಾಪ. ನಾನು ಸುಮ್ಮನೆ ಅವ್ರ ಮೇಲೆ ಜಗಳ ಮಾಡಿದೆ. ಇವಾಗ ನೀವೇ ತಾಂಡ್ರೋದಂತ ನನಗೆ ಗೊತ್ತೈತೆ. ಯಾವಾಗ ಸೈಡ್ ತಾಂಡ್ರೋ ಇದನ್ನೆಲ್ಲ ಹೊತ್ಕೊಂಡೋಗಿ ಸೈಡ್ ತಾಂಡಿದ. ನೀನು ದುಡ್ದಿರೋ ದುಡ್ಡು 1 ರೂಪಾಯಿ ಇಲ್ಲ ಕಣೋ. ಬರೀ ನಿನ್ಗೆ ಓದ್ಸಕ್ಕೂ ಅದಕ್ಕೂ ಇದಕ್ಕೂ ಮುಗ್ದೈತೆ. ನಾನು ದುಡ್ಡು ಕೊಟ್ಟಿರೋದಂತ ನೀನು ತಂದಿದ್ಯಾ ಗೊತ್ತು ನನಗೆ. ನೀವೇ ತಾಂಡ್ರೋದು ಅಂತ. ಸುಮ್ಮನೆ ವಾಪಸ್ ಕೊಟ್ಟರೆ ಸರಿ. ಯಮ್ಮವು ಹೋಗು ಸುಮ್ಮನ. ನಾವು ತಾಂಡಿಲ್ಲ ಅಂದ್ರೆ ಕೇಳಬೇಕು. ನಾವು ತಾಂಡಿಲ್ಲ ಕಣತ್ತೆ. ನೀನು ಹೆಂಗೆ ಹೇಳ್ತಾ ಇದೀಯ? ನಾವು ತಾಂಡಿದೀವಿ ಅಂತ ನೀನು ಹೆಂಗೆ ಹೇಳ್ತಾ ಇದೀಯ? ನೀನು ಸಾಕ್ಷಿ ತೋರಿಸು. ನಾವು ತಾಂಡಿದೀವಿ ಎಂಬುದಕ್ಕೆ ಸಾಕ್ಷಿ ತೋರಿಸು ನೀನು. ಯಾವ ಸಾಕ್ಷಿನಿಲ್ಲ ಅಂತದಿಲ್ಲ. ನನಗೆ ಗೊತ್ತೈತೆ ನೀನೇ ತಾಂಡಿರೋದಂತ. ಮತ್ತು ಸೈಡ್ ತಾಮಕ್ಕೆ ಎಲ್ಲಿಂದ ಬಂತು ದುಡ್ಡು? ಎಲ್ಲಿಂದ ಬಂತು ನೀನು ಸೈಡ್ ತಾಮಕ್ಕೆ? ಲೋನ್ ತಗೊಂಡಿದ್ದೀವತ್ತೆ. ನಾವು ಕೆಲ್ಸಕ್ಕೆ ಹೋಗೋ ಹತ್ರ ನಾವು ಲೋನ್ ತಗೊಂಡು ನಾವು ಇವಾಗ ಸೈಡ್ ತಗೊಂಡಿರೋದು. ಲೋನ್ ತಗೊಂಡಿದ್ದೀವಿ. ಅಲ್ಲಿ ಇವಾಗ ಹೆಂಗೆ ಕಡಿಮೆ ಸಿಗ್ತೈತೆ ಅಂತ ಸಾಲ ಆದ್ರೆ ತೀರಿಸ್ಕೊಂಬನ. ಸಂಬಳ ಕಟ್ಟಾಗುತ್ತೆ ತಿಂಗಳ ಹೆಂಗಾತ ಆಗುತ್ತೆ ಅಂತೇಳಿ ನಾವು ತಗೊಂಡಿರೋದು. ಏನು ಮಾಡೋದು? ಅಲ್ಲ ನೀನು ಹಿಂಗೆ ಮಾತಾಡಿದ್ರೆ ಹೆಂಗತ್ತೆ? ನಾವು ಸಾಲ ತಗೊಂಡು ಕಾಣತ್ತೆ ಸೈಟ್ ತಗೊಂಡಿರೋದು. ನಮಗೇನೇನು ಎಲ್ಲನೂ ಸಿಕ್ಕಿಲ್ಲ. ಯಾರ್ದೇನು ನಾವೇನು ತಂದಿಲ್ಲ. ಸುಳ್ಳು ಹೇಳ್ತಾ ಇದೆಯಾ ನೀನು? ನನಗೆ ಗೊತ್ತೈತೆ ನೀನು ಸುಳ್ಳು ಹೇಳಿದ್ರೆ ನಾನು ಮಾತ್ರ ಬಿಡಲ್ಲ. ನನ್ನ ದುಡ್ಡು ನನಗೆ ವಾಪಸ್ ಸಿಗೋವರೆಗೂ. ಇವನೇನಲ್ಲ, ಇವನು ದುಡ್ಡು ಅಂತ ತಂದವನಿ. ಒಂದೇನು ನಮಗೇನು ಯಾತಕ್ಕೂ ಇಲ್ಲ. ಇವನೇನು ಯಾತಕ್ಕೂ ಕೊಟ್ಟಿಲ್ಲ. ಕೊಟ್ಟಿಲ್ಲ ಅಂತ ಹೇಳ್ಬಿಡಮ್ಮ. ಎದೆ ಮುಟ್ಕೊಂಡು ಹೇಳ್ಬಿಡು ನೀನು. ನೀಯತ್ತಾಗಿ ಹೇಳಮ್ಮ. ಎದೆ ಮುಟ್ಕೊಂಡು ಹೇಳು ನೀನು. ಕೊಟ್ಟಿಲ್ಲ ಅಂತ. ಕೊಟ್ಟಿಲ್ಲ ಕಣೋ. ನೀನು ಕೊಟ್ಟಿಲ್ಲ ಹೇಳಮ್ಮ. ನಿನ್ನ ಮನಸ್ಸಿಂದ ಹೇಳಮ್ಮ. ಮನೆ ದೇವ್ರ ಮೇಲೆ ಆಣೆ ಹೇಳಮ್ಮ. ನೀನು ನೋಡೋಣ. ನಾನು ಕೊಟ್ಟಿಲ್ಲ ಅಂತ. 10 ಲಕ್ಷ ರೂಪಾಯಿ ದುಡ್ಡು ನಾನು ನಿನಗೆ ಕೊಟ್ಟಂಗೆ ಆಗೈತೆ. ಮಿನಿಮಮ್ ಏನಲ್ಲ ಅಂದ್ರೆ ಒಂದು 5 ಲಕ್ಷದ ಮೇಲೆ ದುಡ್ಡು ನಾನು ನಿನಗೆ ಕೊಟ್ಟಿದ್ದೀನಿ. 5 ಲಕ್ಷದ ಮೇಲೆ ಅಲ್ಲ, ಎಷ್ಟು ಕೊಟ್ಟಿದ್ದೀನೋ ನನಗೆ ಗೊತ್ತಿಲ್ಲ ಅಂತ ಅನ್ನಿಸ್ತೈತೆ. ಇಲ್ಲ ಕಣೋ, ಕೊಟ್ಟಿಲ್ಲ ಕಣೋ. ಸುಮ್ಮನೆ ಯಾಕೆ ಕೇಳ್ತೀಯ? ನಿನ್ನ ಹೆಂಡತಿ ಎದುರಿಗೆ ಇವಾಗ ನಮ್ಮ ದುಡ್ಡ ತಾಂಡ್ರದ್ ಕೊಡ್ರಿ. ಇಲ್ಲ ಕಣತೆ, ನಾವು ತಗೊಂಡಿಲ್ಲ ಅಷ್ಟೇನೆ. ತಗೊಂಡಿಲ್ಲ. ಅಲ್ಲ ನೋಡು ಇವಾಗ ಹೆಂಗೆ ಮಾತಾಡ್ತಾರೆ. ನಾವು ಜಗಳ ಆಡಂಗಾಯ್ತು. ನಾನು ನಮ್ಮ ಅತ್ತೆ ನಾವೆಲ್ಲನ ಇವ್ರು ತಗೊಂಬಂದು ನಮ್ಮ ಮೇಲೆ ಹಾಕ್ತಾರೆ. ನಾನು ನನ್ನ ಗಂಡ ಗುದ್ದಾಡಿದ್ದೀನಿ. ನೀನು ATM ತಗೊಂಡೋದಲ್ಲ, ನಾನು ನನ್ನ ಗಂಡ ಗುದ್ದಾಡಿದ್ದೀವಿ. ಅಲ್ಲ ತಗೊಂಡಿದ್ದೀವಿ ಅಂತ ಹೇಳ್ಬೇಕು. ಯಾಕೆ ಸುಮ್ಮನೆ ಒಬ್ರ ಮೇಲೆ ಹಾಕಿದ್ದೀರಾ ಹಂಗೆ? ಮತ್ತೆ ನೀನು ನಾನು ತಗೊಂಡಿದ್ದೀನಿ ATM ಅಂತ ಮತ್ತೆ ನೀನು ಹೇಳೋಣ. ನೀನು ಹೇಳ್ಬೇಕಾಯ್ತು ಕಣೆ. ಮತ್ತೆ ಹಂಗಾರೆ ನೀವು ತಾಂಡಿದ್ದೀರಾ? ತಗೊಂಡಿಲ್ಲ. ನಾವಂತೂ ತಗೊಂಡಿಲ್ಲ. ನಿನಗೆ ಮಾತುಗಳು ತಿರುಗಿಸ್ಕೊಟ್ಟಿದ್ದಷ್ಟೇ ನಾನು. ನಾವು ತಗೊಂಡಿಲ್ಲ ಅಂದ್ರೆ ತಗೊಂಡಿಲ್ಲ. ಇಲ್ಲ ಕಣತೆ, ಇವರೇ ತಾಂಡ್ರದ್. ಸೈಡ್ ತಗೊಂಬಕ್ಕೆ ಎಲ್ಲಿಂದ ಬಂತು ದುಡ್ಡು? ನೀನು ಅವೆಲ್ಲ ಕೇಳ್ಬೇಡ. ನಿನಗೆ ನಾವೇನು ವರದಿ ಒಪ್ಪಿಸ್ಬೇಕಾಗಿಲ್ಲ. ನಾಳೆ ದುಡ್ಡು ಕೊಡಲಿಲ್ಲ ಅಂತಂದರೆ ನಾನೇನು ಕಂಪ್ಲೇಂಟ್ ಮಾಡಿಬಿಡ್ತೀನಿ. ಇವತ್ತೇ ಕೊಡಬೇಕಾಗಿತ್ತು. ನಾಳೆ ಬೆಳಗ್ಗೆ 10 ಗಂಟೆಗೆ ಸ್ಟೇಷನಿಗೆ ಬರಬೇಕು, ಕೊಡಬೇಕು ಅಷ್ಟೇ. ನಾಳೆನೇ ನೀನು ಕೊಡಲಿಲ್ಲ ಅಂತಂದರೆ ನಾನೇನು ಮತ್ತೆ ಕಂಪ್ಲೇಂಟ್ ಮಾಡಿ ಜೈಲಿಗೆ ಹಾಕಿಸ್ಬಿಡ್ತೀನಿ. 3 ಲಕ್ಷ ರೂಪಾಯಿ ದುಡ್ಡು ಹೊತ್ಕೊಂಡು ಹೋಗಿದ್ದಲ್ಲ ATM ಕಳ್ಳಿ. ATM ತಗೊಂಡೋಗಿದ್ದಲ್ಲ ಕಳ್ಳಿ. ಮತ್ತು ಕೊಡಬೇಕು ಅನ್ನೋದು ನಿಟ್ಟಿರ್ಬೇಕಣೆ. ನಮಗೇನು ಪುಕ್ಸಟ್ಟೆ ಬರುತ್ತಾ? ನಮಗೇನೇನು ಪುಕ್ಸಟ್ಟೆ ಬಂದೈತೇನೆ? ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕಣೆ. ನೀನು ಹೆಂಗೆ ತಗೊಂಡೋದೆ ನೀನು? ಅಡಿ ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಅಲ್ಲ ಅವಳ ಮ್ಯಾಗ್ಲಿ ಇದಕ್ಕೆ ನನ್ನ ದುಡ್ಡು ಯಾಕೆ ತಗೊಂಡೋದೆ? ಹಿಂಗೆ ATM ತಗೊಂಡಿರೋದು ಅವಳು. ನನ್ನ ದುಡ್ಡು ಯಾಕೆ ತಗೊಂಡೋದೆ ನೀನು? ನಾ ತಗೊಂಡಿಲ್ಲಮ್ಮ. ನಾವ್ಯಾಕೆ ನಿನ್ನ ದುಡ್ಡು ತಗೊಂಡಿಲ್ಲ ನಾವು. ತೀರಾ ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತಲ್ಲ. ATM ಕದ್ದಿದ್ದೀನಿ. ಆದರೆ ಅವತ್ತೇ ದುಡ್ಡು ಯಾಕಪ್ಪ ತಗೋಬೇಕು ನೀವು? ಅವತ್ತೇ ದುಡ್ಡು ಅವತ್ತಿ ಕೊಡ್ಬೇಕು ಪಾಪ. ಅವತ್ತೇ ಎಷ್ಟು ಕಷ್ಟಪಟ್ಟು ರೂಪಾಯಿ ಗಂಟಣಿಗೆ ಲೆಕ್ಕ ಹಾಕೊಂಡು ಇಕ್ಕೊಂಡಿರುತ್ತೆ. ಅವತ್ತೇ ಇಕ್ಕೊಂಡಿರೋ ದುಡ್ಡ ನೀವು ತಗೋಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಹೇಳು. ಎಷ್ಟು ಆಸೆಯಿಂದನ ಬಿಡು ನಮ್ಮದು ತಮ್ಮದು ಅಂತೇಳಿ ಎಷ್ಟು ಆಸೆಯಿಂದನ ಇಕ್ಕೊಂಡಿರುತ್ತೆ. ಅವತ್ತೇ ಇಕ್ಕೊಂಡಿರೋ ದುಡ್ಡ ನೀನು ಹಿಂಗೆ ಮಾಡಿಬಿಟ್ರೆ
ಅವತ್ತಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ಪಾಪ ಅವರೆಲ್ಲೋ 4 ಕಾಸು ಕುಡಿಕಮ್ಮನ ನಮಗೂ ಮುಂದೆ ಯಾವಾಗಾದರೂ ಬೇಕಾಗುತ್ತೆ, ಕಷ್ಟ ಅಂದಾಗ ಏನಾದ್ರೂ ನಮಗೂ ಚೆನ್ನಾಗಿಲ್ಲ ಅಂದಾಗ ಬೇಕಾಗುತ್ತೆ ಅಂತ ಇಕ್ಕೊಂಡವ್ರೆ. ನಾನು ಮಾಡಿರೋ ತಪ್ಪಿಗೆ ಅವತ್ತೇ ದುಡ್ಡು ಯಾಕೆ ತಗೋಬೇಕು? ಅವತ್ತೇನು ನಾವೇನು ಕದ್ದಿಲ್ಲ ಅಂದ್ರೆ ಕದ್ದಿಲ್ಲ, ಸುಮ್ಮನೆ ಹೋಗ್ತಾ ಇರೋ ಅಷ್ಟೇನೆ. ನೀನು ಮಾತಾಡಬೇಡ. ಅಲ್ಲ ಕಣೆ, ಮಾತಾಡಬೇಡ ಅಂತಲ್ಲ, ನಾವು ಅವರು ಗುದ್ದಾಡಿದ್ವಿ ಗೊತ್ತೇ. ಮನೆಯಾಗ ನಾವು ಪರದಾಡ್ಬೇಕು, ನನ್ನ ಮನೆಯಾಗೆ. ನೀವು ತಾಂಡಿದ್ದೀರಾ ಅಂತ ಅವ್ರಿಗೆ ಅವ್ರು ಒಂಥರ ನಾನು ತಿಳ್ಕೊಂತಾರೆ, ನಾನು ಒಂಥರ ಅವ್ರು ತಿಳ್ಕೊಂಡು ನಾವು ಪರದಾಡ್ಬೇಕಲ್ಲ. ಅಲ್ಲ, ಅವರು ಪರದಾಡ್ಕೊಂಡು ಅದೇ ಹೋದ್ರೆ ನಮ್ಮನ್ನು ನೋಡಾರ ಯಾರಮ್ಮ? ನಮ್ಮನ್ನು ಯಾರು ನೋಡ್ಕೊಂತಾರೆ? ನಾವು ಹಿಂಗೆ ಈಗಂತೂ ದಿಮ್ಗೈದಿ ಬಿಡತ್ತ ಅನ್ಬೋದು, ಮುಂದೆ ನಾಳೆ ದಿನ ವಯಸ್ಸಾಗುತ್ತೆ, ನಮ್ಗೆ ಯಾರು ನೋಡ್ಕೊಂತಾರೆ ಹೇಳು? ನಮ್ಗೆ ಯಾರು ನೋಡ್ಕೊಂತಾರೆ ಹೇಳಿ? ಯಾರು ನೋಡ್ಕೊಂಬಲ್ಲ. ನೀವಂತೂ ಬಂದು ನಿಮ್ಮ ಪಾಡಿಗೆ ನೀವು ಇಲ್ಲೇ ಇದ್ದೀರಾ. ಒಂದು ದಿವ್ಸಕನ ಬರ್ರಿ ಅತ್ತೆ ಮಾವ ನಮ್ಮ ಜೊತೆಗೆ ಇರೀರಿ ಅಂತ ಒಂದು ಮಾತು ಕರೀಲಿಲ್ಲ. ಇಬ್ರು ಸೊಸೆನೂ ಒಂದೇ, ಇಬ್ರು ಮಕ್ಕಳು ಒಂದೇ ಅಂತ ನೀನು ನೋಡಿದರೆ ನಾನು ನಮ್ಮ ಅತ್ತೆ ಅಂತ ನಾನು ಭಾವಿಸ್ತಾ ಇದ್ದೆ. ನೀನೇನಂದೆ? ಅವಳು ನನ್ನ ತಮ್ಮನ ಮಗಳು, ಇವಳು ಕಡೆಗಳವಳು, ಇವಳು ಸಂಬಂಧ ಅಲ್ಲ, ಸಂಬಂಧದ ಮದುವೆ ಮಾಡ್ಕೋಬೇಕು. ಸಂಬಂಧ ನನ್ನ ತಮ್ಮನ ಮಗಳು ಅಂತಿದ್ದೆ, ಸಂಬಂಧ ಅಂತಿದ್ದೆ. ನಾನು ನೋಡಿದ್ರೆ ಕಡೆಗಳವಳು ಇವಳು ಅಂತ ಮಾತಾಡ್ತಿದ್ದೆ, ಕಡೆಗಳವಳು ಅಂತ. ಸಂಬಂಧನೇ, ಕಡೆಗಳವ್ರೆ. ಮತ್ತೆ ಕಣ್ಣರ ಮನೆಗಿಂದ ತಂದಿರೋದು ನಿನ್ನ, ಇವಳು ತಮ್ಮನ ಮಗಳು. ಹಂಗೆ ಮತ್ತೊಂಬದಿಗ ಯಾರು ನನ್ನ ಜಾಗದಾಗ ಯಾರೇ ಇದ್ದಿದ್ರು ಅದೇ ಥರ ಮಾತಾಡೋರು. ನಿನ್ನ ಥರ ಯಾರೂ ಮಾತಾಡಲ್ಲ ಬಿಡತ್ತೆ. ನಾನು ಎಷ್ಟೋ ಜನ ನೋಡಿದ್ದೀನಿ, ನಿನ್ನ ಥರ ಯಾರೂ ಮಾತಾಡಲ್ಲ. ನಿನ್ನಂಗೆ ಯಾರನ್ನ ಮಾತಾಡಿದ್ದುಂಟೆ, ಯಾರು ಹಂಗೆ ಮಾತಾಡೋರನ್ನ ನಾನು ನೋಡಿಲ್ಲ. ನೀನು ಮಾತಾಡ್ತೀಯ ಅಂತಂದರೆ ಅದಕ್ಕೇನು ಅಳ್ತೇನೆ ಬೇಡ್ರಿ, ಹಂಗೆ ಮಾತಾಡ್ತೀಯ. ನೀನು ಮಾತಾಡಿರೋ ಅಂಥ ಮಾತುಗಳು ನೆನೆಸ್ಕೊಬಿಟ್ರೆ ನಿಂಗೆ ಮೈಯೆಲ್ಲ ಉರಿದೋಗುತ್ತೆ. ಅಂಥ ಮಾತುಗಳು ಮಾತಾಡಿದ್ಯಾ. ಏನೋ ಬಿಡು, ಹೋಗ್ಲಿ ಅಂತೇಳಿ ನಾನು ಅನುಸರಿಸ್ಕೊಂಡಿದ್ದೀನಿ. ಇನ್ನೊಬ್ಳು ಯಾವಳನಾಗಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ನೋಡು ಬಂದು ಸ್ವಲ್ಪ ದಿನ ನಾನು ಜೊತೆಗಾದ್ರೂ ಇದ್ದೀನಿ. ಇನ್ನೊಬ್ಳು ಯಾವಳನ ಇದ್ದಿದ್ರೆ ಇರ್ತಾನೂ ಇರಲಿಲ್ಲ. ಮತ್ತು ಸುಮ್ಮನೆ ಮಾತಾಡೋದು ಬೇಡ ನಡಿ. ಅದೇನು ಮಾಡ್ಬೇಕು ಅದನ್ನ ಮಾಡ್ಬೇಕು ಗೊತ್ತಾಯ್ತು. ಇವಳೇ ತಾಂಡಿರೋದು ನನಗೆ, ಇವಳು ತಾಂಡಿರೋದು ಬಿಟ್ಟು ಯಾರು ತಾಂಡಿಲ್ಲ ಅಂಬದು ಗೊತ್ತು. ನಡಿ, ಮಾತಾಡಬಾರ್ದು. ನೋಡಿ, ಅದೇನು ಮಾಡ್ಬೇಕು ಅದನ್ನ ಮಾಡ್ತೀನಿ ನಾನೆಲ್ಲ, ಗೊತ್ತೈತಿ. ಅಷ್ಟೇ ಬಾಯಿಲಿ ಸುಮ್ಮನೆ ಅದೇನು ಮಾಡ್ಬೇಕು ಅದನ್ನ ಮಾಡಿದ್ರೆ ಗೊತ್ತಾಗುತ್ತವಳೆ. ನೋಡಿ ಎಷ್ಟು ಜೋರು ಮಾಡ್ತಾರೆ. ಯಪ್ಪ. ಅಲ್ಲ, ಇವಳು ಮಾತಾಡೋ ಅಂಥದ್ದೇನು? ಇವಳು ಸುಮ್ಮನೆ ಇರಬೇಕು. ಅಲ್ಲ, ಅತ್ತೆ ದುಡ್ಡು ತಗೊಂಡ್ರೆ ಅತ್ತೆ ಮಾತಾಡ್ಬೇಕು, ಇವಳು ಯಾಕೆ ಮಾತಾಡಬೇಕು? ನನ್ನ ದುಡ್ಡೇ ಅದು. ಎಷ್ಟು ದುಡ್ಡು ಕೊಟ್ಟಿದ್ದೀನೋ ನಾನು ಹೇಳಮ್ಮ, ಒಂದು 10 ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಅಲ್ಲೇ ಬರೀ 55,000 ಸಾವಿರ ಕೊಟ್ಟಿದ್ದೀನಿ. ಎಷ್ಟು ಅಂದರೆ ನಿಜ, ಒಂದು 10 ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅಂತ ನನಗೆ ನೆನಪೈತಿ. ನಾನು ಇವಾಗೆಲ್ಲ ಲೆಕ್ಕ ಹಾಕಿದ್ರೆ ಗೊತ್ತಾಗುತ್ತೆ ಎಷ್ಟು ತಿಂಗಳದು ಏನು ಅಂತೇಳಿ. ಯಾವುದೋ ಒಂದೊಂದು ಟೈಮ್ನಾಗ 35,000 40,000 ಕೊಟ್ಟಿರೋದು, ಇದ್ದಿದ್ದ ಟೈಮ್ನಾಗೆಲ್ಲ 55,000ನೇ ಕೊಟ್ಟಿರೋದು ನನ್ನ ದುಡ್ಡು. 55,000 ಕೊಟ್ಟಿದ್ದೀನಿ ಅಂದರೆ ಎಷ್ಟು ದುಡ್ಡು? 10 ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅಮ್ಮನಿಗೆ. ಅಂಗಡಿ ಬಂಡವಾಳ ಹಾಕೈತೆ, ಇದು ದುಡ್ಡು ಬೇರೆ ಮನೆಯಾಗ ಇಕ್ಕೊಂಡೈತೆ. ಮೊನ್ನೆ ಸ್ವಲ್ಪ ಅದು ಇದು ಅಂತೇಳಿ ಸ್ವಲ್ಪ ಒಡವೆ ಗಿಡವೆ ತಗೊಂಡು. ನಾನಂತೂ ಒಪ್ಕೊಂಬಲ್ಲ, ಅದೇನು ಮಾಡ್ತಾರ ಮಾಡಿ ನೋಡೋಣ. ದೇವ್ರಿಗೆ ಗೊತ್ತಾಗುತ್ತೆ ಒಳ್ಳೇದು ಕೆಟ್ಟದ್ದು ಯಾರ್ದು ಏನೋ ಎತ್ತ ಅಂತ. ನಮ್ಮ ದುಡ್ಡು ನಾವು ತಾಂಡಿದ್ದೀವಿ ಅಷ್ಟೇ. ಅದೇನು ಮಾಡುತ್ತಾ ಮಾಡಲಿ, ಗೊತ್ತಾಗುತ್ತೆ. ನಾವೇನೇನು ಇವತ್ತೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ. ಇನ್ನು ದುಡ್ದಿರೋ ದುಡ್ಡು ತಗೊಂಡಿದ್ದೀವಿ ಅಷ್ಟೇ. ತಾಂಡಿದ್ರು ಏನು ಭಯ ಇಲ್ಲ, ತಾಂಡಿದ್ದೀವಿ ಅಂತೆಲ್ಲ ಹೇಳ್ಬೋದು. ಏನು ಅದಕ್ಕೆಲ್ಲ ಏನು ಭಯ ಇಲ್ಲ. ಬೇಡ ತಾಂಡಿದ್ದೀವಿ ಅಂತ ಹೇಳ್ಬೇಡ. ಕೊಡ್ರಿ, ಕೊಟ್ಟ ಮೇಲೆ ಹಾಕಿಸ್ಕೊಂಡ್ರಿ ಹಿಂಗೆ ಅಂತಾರೆ. ಯಾರನ ಹೇಳ ಅಂತಾರೆ. ಅದಕ್ಕೇ ನಾವು ತಾಂಡಿಲ್ಲ ಅಂತಲೇ ಹೇಳ್ಬೇಕು. ಯಾರನ್ನ ಕೇಳಿ ನಾವು ತಾಂಡಿಲ್ಲ, ಸುಮ್ಮನೆ ಮಾತಾಡ್ತೈತೆ ಹಿಂಗೆ ಅಂತಲೇ ಹೇಳ್ಬೇಕು. ನಾವು ತಾಂಡಿಲ್ಲ ಅಂತಲೇ ಹೇಳ್ಬೇಕು. ಏನು ಅದ್ರಾಗ ಏನು ಭಯ ಏನು? ನಾವು ತಾಂಡಿಲ್ಲ ಅಂತಲೇ ಹೇಳ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಮತ್ತು ಇಬ್ಬರು ಬಂದವ್ರು ಜಗಳ ಮಾಡಕ್ಕೆ ನೀನೇ ದುಡ್ಡು ತಗೊಂಡಿದ್ಯಾ ಕೊಡು ಅಂತೇಳಿ. ನಾನು ಯಾವುದೇ ಕಾರಣಕ್ಕೂ ಒಪ್ಕೊಂಬಲ್ಲ. ಯಾರು ಏನೇ ಹೇಳಿದ್ರು ಸರಿ, ನಾನು ಮಾತ್ರ ಒಪ್ಕೊಂಬಲ್ಲ. ಅಷ್ಟೇ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.